ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಬೆನ್ನಲ್ಲೇ ರಾಜ್ಯದಲ್ಲಿ ರಹಸ್ಯ ಸಭೆ ನಡೆದಿದೆ. ಊಟದ ನೆಪದಲ್ಲಿ ಮತ್ತೊಮ್ಮೆ ದಲಿತ ಸಚಿವರು ಒಟ್ಟಾಗಿ ಸೇರಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ದಲಿತ ಸಚಿವರ ರಹಸ್ಯ ಸಭೆ ನಡೆದಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಸಚಿವರು ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಸಿಎಂ ಡಿಸಿಎಂ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಈ ದಲಿತ ಸಚಿವರು ಒಟ್ಟಾಗಿ ಸೇರಿ ಚರ್ಚೆ ನಡೆಸಿದ್ದೇನು? ರಾತ್ರೋರಾತ್ರಿ ನಡೆದಂತಹ ಈ ಸೀಕ್ರೆಟ್ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಈ ಹಿಂದೆ ಇದೇ ರೀತಿಯಾದಂತಹ ಭೋಜನ ಕೂಟ ನಡೆದಿತ್ತು. ಈಗ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇಂಥದ್ದೇ ಸಭೆ ನಡೆದಿರೋದು ಕುತೂಹಲವನ್ನ ಕೆರಳಿಸ್ತಾ ಇದೆ. ಬರಬೇಕು ಅಂತ ಹೇಳಿದರು ಸತೀಶ್ ಜಾರಕಿಹೊಳಿ ಮತ್ತು ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳಿದ್ವು. ಆದ್ದರಿಂದ ನಾನು ಡೆಲ್ಲಿಯಲ್ಲಿ ಫ್ಲೈಟ್ ಲೇಟ್ ಆಯಿತು, ಎಷ್ಟು ಲೇಟ್ ಆದರೂ ಬಂದೋಗಿ ಅಂತಂದಿದ್ವಿ. ಬಂದೆ, ಊಟ ಮಾಡಿದ್ವಿ. ನಮ್ಮ ಕ್ಷೇತ್ರದ ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕಂತ. ಇಷ್ಟೇ, ಬೇರೆ ಕೇವಲ 4-5 ಜನ ಮಾತ್ರ ಸಚಿವರಿದ್ರಿ ದಿಢೀರಂತ, ಬೇರೆ ಯಾರು ಇಲ್ಲ. ಅದಕ್ಕೆ ಸರ್ ಅವ್ರು ಯಾವ್ಯಾವ್ದಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸದ ಮೇಲೆ ಬಂದಿದ್ದೆ, ಅಟೆಂಡ್ ಮಾಡಿ. ಒಂದ್ ಕಡೆ ಸಿಎಂ ಹಾಗೆ ಡಿಸಿಎಂ ಸರ್ ಊಟಕ್ಕೆ ಬಂದ್ವಿ, ಒಳ್ಳೆ ಊಟ ಕೊಟ್ಟರು, ಊಟ ಮಾಡಿದ್ವಿ. ಒಂದ್ ಕಡೆ ಸಿಎಂ ಹಾಗೆ ಡಿಸಿಎಂ ದೆಹಲಿಯಲ್ಲಿದ್ದಾರೆ. ಅವರು ದೆಹಲಿ ಭೇಟಿಯಲ್ಲಿರುವಂತಹ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಇಂಥದ್ದೊಂದು ಸಭೆ ನಡೆದಿರೋದು. ಸಚಿವರ ಸೀಕ್ರೆಟ್ ಸಭೆಯ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಚಿವರ ಕ್ಲೋಸ್ ಡೋರ್ ಮೀಟಿಂಗ್ ಆಗಿರೋದು. ಭೋಜನ ಕೂಟದ ನೆಪದಲ್ಲಿ ಭಾಗಿಯಾಗಿ ಸಭೆಯನ್ನ ನಡೆಸಿದ್ದಾರೆ ದಲಿತ ಸಚಿವರು. ಕೆಲವು ದಿನಗಳ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲೂ ಕೂಡ ಇದೇ ರೀತಿಯಾದಂತಹ ರಹಸ್ಯ ಸಭೆ ನಡೆದಿತ್ತು. ಆಗ್ಲೂ ಇದರಲ್ಲಿ ಬಹುತೇಕ ಸಚಿವರು ಭಾಗಿಯಾಗಿದ್ರು. ಸಿಎಂ ಸಮ್ಮುಖದಲ್ಲಿ ಅವತ್ತು ರಹಸ್ಯ ಸಮಾಲೋಚನೆಯನ್ನ ನಡೆಸಿದ್ರು ಸಚಿವರು. ಆವತ್ತಿನ ಮೀಟಿಂಗ್ನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ರು. ಆದ್ರೆ ಇದೀಗ ಸಿಎಂ ಹಾಗೆ ಡಿಸಿಎಂ ದೆಹಲಿಗೆ ತೆರಳಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ನಡೀತಾ ಇದೆ, 2 ದಿನಗಳ ಸಭೆ. ಅವರಿಬ್ರು ಸಭೆಗೆ ತೆರಳಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೊಮ್ಮೆ ದಲಿತ ಸಚಿವರ ಸಭೆಯಾಗಿದೆ. ಮೊನ್ನೆ ರಾತ್ರಿಯಷ್ಟೇ ಸಿಎಂ ಜೊತೆ ರಹಸ್ಯ ಮಾತುಕತೆಯನ್ನ ನಡೆಸಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಅದರ ಬೆನ್ನಲ್ಲೇ ಈ ಮೀಟಿಂಗ್ ಮಾಡಿದ್ದಾರೆ. ಏರ್ಪೋರ್ಟ್ ನಲ್ಲಿ ಸಿಎಂ ಜೊತೆ ಮಾತುಕತೆಯನ್ನ ಮಾಡಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಸಿಎಂ ದೆಹಲಿ ಫ್ಲೈಟ್ ಹತ್ತಾ ಇದ್ದ ಹಾಗೆ ಇಲ್ಲಿ ತಮ್ಮ ನಿವಾಸದಲ್ಲಿ ದಲಿತ ಸಚಿವರನ್ನ ಕರೆಸಿಕೊಂಡು ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಯಾವ ಕಾರಣಕ್ಕಾಗಿ ಹಾಗಾದ್ರೆ ಮೀಟಿಂಗ್ ಮಾಡಿದ್ರು? ಈ ಮೀಟಿಂಗ್ ನ ಹಿಂದಿರುವಂತಹ ಉದ್ದೇಶ ಏನು? ಇದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಊಟಕ್ಕೆ ಮಾತ್ರವೇ ಬಂದಿದ್ದು, ಬೇರೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗಿಲ್ಲ ಅಂತ ಹೇಳಿ ಈ ಸಭೆಯಲ್ಲಿ ಭಾಗಿಯಾಗಿರುವಂತಹ ಸಚಿವರು ಹೇಳ್ತಿದ್ದಾರೆ. ಆದರೂ ಕಾಂಗ್ರೆಸ್ ವಲಯದಲ್ಲಿ ಈ ಒಂದು ಸಭೆ, ಈ ಒಂದು ಸೀಕ್ರೆಟ್ ಮೀಟಿಂಗ್, ಈ ಒಂದು ಭೋಜನ ಕೂಟ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಏನು ಗೌಪ್ಯ ಮಾತುಕತೆ ಆಗಿರಬಹುದು ಅನ್ನುವಂತಹ ಕುತೂಹಲ ಕೆರಳ್ತಾ ಇದೆ. ಸಭೆಯಲ್ಲಿ ಸೇರಿರೋದು ಎಚ್.ಸಿ. ಮಹದೇವಪ್ಪ ಹಾಗೆಯೇ ಕೆ.ಎಚ್. ಮುನಿಯಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು ಒಟ್ಟಾಗಿ ಸೇರಿ ಸಭೆ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರೂ ಕೂಡ ದಲಿತ ಸಚಿವರು ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ. ಹಾಗಾಗಿನೇ ಈ ಸಭೆಯ ಉದ್ದೇಶ ಏನಾಗಿತ್ತು, ಇಲ್ಲಿ ಚರ್ಚೆ ಆಗಿರೋದೇನು? 3 ಗಂಟೆಗಳ ಕಾಲ 4 ಸಚಿವರು ಜೊತೆಯಾಗಿ ಇದ್ರೂ, ಜೊತೆಯಾಗಿ ಭೋಜನ ಕೂಟವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಯಾವೆಲ್ಲ ಮಾತುಕತೆಗಳಾಗಿದೆ? ದೆಹಲಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಈ ಸಭೆಯನ್ನ ಕರೆಯುವಂತಹ ಅವಶ್ಯಕತೆ ಏನಿತ್ತು? ಇದರ ಹಿಂದಿರುವಂತಹ ಉದ್ದೇಶ ಏನು, ಲೆಕ್ಕಾಚಾರ ಏನು? ಈ ವಿಚಾರವಾಗಿ ಸದ್ಯ ಚರ್ಚೆ ಶುರುವಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.